ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲ್ ಅನ್ನ ಮಾರ್ಕನ ಬರೆಸುವ ವಾರ್ತೆ 5ನೇ ಅಧ್ಯಾಯದ 25ನೇ ವಚನದಿಂದ 30ನೇ ವಚನ ತನಕ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ನೀವು ಈ ವಾಕ್ಯವನ್ನ ಬಹಳಷ್ಟು ಸಾರಿ ಓದಿರ್ಬೋದು, ನಿಮಗೆ ಪರಿಚಯ ಇರಬಹುದು, ಆದರೂ ಪರವಾಗಿಲ್ಲ. ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ನಾನು ಮನವಿ ಮಾಡುವನಾಗಿದ್ದೇನೆ. ಯಾಕಂದ್ರೆ ಈ ಸಂದೇಶವು ನಿಮ್ಮ ಹೃದಯಗಳನ್ನ ಕಲಕುವಂಥದ್ದಾಗಿದೆ. ಈ ಸಂದೇಶವು ತಿರುಗಿ ನಿಮ್ಮನ್ನ ಪ್ರಶ್ನೆ ಮಾಡುವಂಥದ್ದಾಗಿದೆ. ಈ ಸಂದೇಶವು ನಿಮ್ಮ ಜೀವಿತಗಳನ್ನ ದೇವರೊಟ್ಟಿಗೆ ಪುನರ್ಸ್ಥಾಪಿಸುವಂಥದ್ದಾಗಿದೆ. ಈ ಸಂದೇಶವು ತಿರುಗಿ ಕರ್ತನಿಗಾಗಿ ಹೇಗೆ ನಾವು ಜೀವಿಸ್ತಾ ಇದ್ವೋ ಆ ಒಂದು ಸನ್ನಿವೇಶ ಸಂದರ್ಭಕ್ಕೆ ತಕೊಂಡೋಗಿ ಮತ್ತೆ ನಿಲ್ಲಿಸುವಂಥದ್ದಾಗಿದೆ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. ಮಾರ್ಕನ ಬರೆಸುವ ವಾರ್ತೆ 5ನೇ ಅಧ್ಯಾಯದ 25ನೇ ವಚನದಿಂದ 30ನೇ ವಚನ ತನಕ ಅಲ್ಲಿ ನಾವು ನೋಡುವಾಗ 12 ವರ್ಷ ರಕ್ತ ಕುಸುಮ ರೋಗ ಇದ್ದಂತ ಅಥವಾ ರಕ್ತಸ್ರಾವ ಉಳ್ಳಂತ ಆ ಸ್ತ್ರೀ ಸ್ವಸ್ಥವಾಗೋದನ್ನ ನಾವು ನೋಡ್ತೇವೆ. ಆದ್ರೆ ಆ ಸ್ವಸ್ಥವಾಗಿದ್ದು ಸನ್ನಿವೇಶ ಸಂದರ್ಭ ನೋಡುವಾಗ ಬಹಳಷ್ಟು ಗುಂಪುಗಳು ಯೇಸು ಕ್ರಿಸ್ತನ ತಳ್ಳುತ್ತಿದ್ದಾಗ ಆ ಒಂದು ಕ್ರೌಡ್ನಲ್ಲಿ, ಆ ಒಂದು ಗುಂಪಿನ ಮಧ್ಯದಲ್ಲಿ ಈ ಸ್ತ್ರೀ ಸ್ವಸ್ಥವಾಗ್ತಾಳೆ. ಮತ್ತೆ ಸ್ವಸ್ಥ ಮಾಡಿದವನು ಯೇಸು ಕ್ರಿಸ್ತನು, ಸ್ವಸ್ಥವಾದವಳು ಆ ಒಬ್ಬ ಸ್ತ್ರೀ ಆಗಿದ್ದಾಳೆ. ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ, ಆ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದು ಸ್ವಸ್ಥವಾಗುವಾಗ ಆಕೆ ಎಂಥ ಸ್ಥಿತಿಯಲ್ಲಿದ್ಲು ಅಂದ್ರೆ, ಆಕೆ 12 ವರ್ಷಗಳ ಕಾಲ ರಕ್ತ ಕುಸುಮ ರೋಗದಲ್ಲಿದ್ಲು. 12 ವರ್ಷಗಳ ಕಾಲ ಆಕೆ ನಾನಾ ವಿಧವಾದಂಥ ಅನೇಕ ವೈದ್ಯರಿಂದ ತನ್ನನ್ನು ತಾನು ತೋರಿಸಿಕೊಂಡು ತನಗಿರೋದನ್ನೆಲ್ಲ ಮಾರಿ ಆ ಹಣವನ್ನೆಲ್ಲ ತಕೊಂಡೋಗಿ ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ವೈದ್ಯರಿದ್ದಾರೋ ಅವರೆಲ್ಲರ ಬಳಿಗೆ ಹೋಗಿ ಆಕೆ ತೋರಿಸಿಕೊಂಡ್ಲು. ಆದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಆಕೆ ತೋರಿಸಿದಾಗ ಆಕೆಗೆ ವಾಸಿ ಆಯ್ತು ಅಂತೇಳಿ ಬೈಬಲ್ ಹೇಳೋದಿಲ್ಲ, ಆಕೆಗೆ ಇನ್ನೂ ರೋಗ ಹೆಚ್ಚಾಯಿತು ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಹಾಗಾದ್ರೆ ನೀವು ಆಲೋಚನೆ ಮಾಡ್ರಿ, 12 ವರ್ಷಗಳ ಕಾಲ ಆ ರೋಗ ಇದ್ದು ಆಕೆ ತನ್ನ ಆಸ್ತಿಯನ್ನೆಲ್ಲ ಮಾರ್ಕೊಂಡು ಹೋಗಿ ಆ ರೋಗವನ್ನ ತೋರಿಸ್ಕೊಳ್ತಾ ಇದ್ದಾಳಂದ್ರೆ ಆಕೆ ಇನ್ನೆಷ್ಟರ ಮಟ್ಟಕ್ಕೆ ಆ ಒಂದು ಸೀರಿಯಸ್ನೆಸ್, ಆ ಒಂದು ಕಾಯಿಲೆ ಆಕೆಗೆ ಗಾಂಭೀರ್ಯವಾಗಿರ್ಬೋದು ಅನ್ಸುತ್ತೆ. ನೀವು ಆಲೋಚನೆ ಮಾಡ್ರಿ. ಬರೀ ಅಷ್ಟು ಮಾತ್ರವಲ್ಲ, ಆಕೆ ತನಗಿದ್ದನ್ನೆಲ್ಲ ಮಾರಿ ವೈದ್ಯರನ್ನ ಹುಡುಕೊಂಡು ಹೋಗಿ ತೋರಿಸಿದಾಗ್ಯೂ ಸಹ ಆಕೆಗೆ ಎಲ್ಲಿ ಸಹ ವಾಸಿ ಆಗ್ಲಿಲ್ಲ. ಇಷ್ಟೆಲ್ಲ ಆಕೆ ಜೀವಿತದಲ್ಲಿ ನಡೆದಾಗ್ಯೂ ಸಹ ಆಕೆ ಯೇಸು ಕ್ರಿಸ್ತನ ಕುರಿತಾಗಿ ಕೇಳ್ತಾಳೆ. ಯೇಸು ಕ್ರಿಸ್ತನ ಕುರಿತು ಕೇಳಿ ಆಕೆ ಹೇಗೆ ಬರ್ತಾಳಪ್ಪ ಅಂದ್ರೆ, ನಾನು ಆತನ ಬಳಿಗೆ ಹೋಗಿ ಆತನ ಉಡುಪನ್ನ ಅಂದ್ರೆ ಹಿಂದಿನ ಭಾಗವನ್ನ, ಆತನ ಬಟ್ಟೆಯನ್ನ ಮುಟ್ತೇನೆ, ನನಗೆ ವಾಸಿ ಆಗ್ತದೆ ಎಂಬುದಾಗಿ ಹೇಳಿ ಆಕೆ ಬಂದು ಯೇಸು ಕ್ರಿಸ್ತನ ಬಟ್ಟೆಯನ್ನ ಮುಟ್ತಾಳೆ, ಸ್ವಸ್ಥವಾಗ್ಬಿಡ್ತದೆ. ಈಗ ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ರಿ. ಆಕೆ 12 ವರ್ಷಗಳಿಂದ ರೋಗವನ್ನು ಅನುಭವಿಸ್ತಾ ಇದ್ದಾಳೆ. ಆಕೆ ತನಗಿದ್ದಂಥ ಆಸ್ತಿಯನ್ನೆಲ್ಲ ಕಳ್ಕೊಂಡಿದ್ದಾಳೆ. ಆಕೆ ಎಲ್ಲಾ ರೀತಿಯ ಡಾಕ್ಟರ್ಗಳು ನೋಡಿದ್ದಾಳೆ. ಆಕೆ ಆಸ್ತಿಯನ್ನೆಲ್ಲ ಮಾರಿ ಡಾಕ್ಟರ್ಗಳನ್ನ ಹುಡ್ಕೊಂಡು ಹೋಗಿದ್ದಾಳೆ. ಅಂದ್ರೆ ಎಂತೆಂಥ ಒಂದು ಫೇಮಸ್ ಸರ್ಜನ್ಗಳನ್ನ, ಎಂತೆಂಥ ಫೇಮಸ್ ಡಾಕ್ಟರ್ಗಳನ್ನ ಆಕೆ ನೋಡಿರ್ಲಿಕ್ಕಿಲ್ಲ. ಎಲ್ಲಾ ಕಡೆ ಹೋಗಿ ಸುತ್ತಿ ಸಾಕಾಗಿ ಅವಳಿಗಿದ್ದಂಥ ಹಣವನ್ನೆಲ್ಲ ಅವರಿಗೆ ಕೊಟ್ಟು ಅವರಿಂದ ರೋಗವಾಸಿ ಆಗದೆ ಆ ಕಾಯಿಲೆ ಇನ್ನೂ ಹೆಚ್ಚಾದಾಗ ಅವಳ ನಂಬಿಕೆ ಹೇಗಿರ್ತದೆ ನೀವು ಆಲೋಚನೆ ಮಾಡ್ರಿ. ಅವಳ ನಂಬಿಕೆ ಖಂಡಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತ ಸ್ತ್ರೀ, ಮುರಿದು ಹೋದಂತ ಸ್ತ್ರೀ, ಕಳೆದು ಹೋದಂತ ಸ್ತ್ರೀ, ಸಮಸ್ತವನ್ನು ಕಳ್ಕೊಂಡು ಆಕೆ ಕಂಗಾಲಾಗಿ ನೋವಲ್ಲಿದ್ದಂತ ಆ ಸ್ತ್ರೀ ಆಕೆ ಒಂದು ನಂಬಿಕೆ ಇಟ್ಕೊಂಡು ಬರ್ತಾಳೆ. ಆ ನಂಬಿಕೆ ಏನ್ ಗೊತ್ತಾ? ನಾನು ಆತನ ಬಟ್ಟೆಯ ಕಡೇ ಭಾಗವನ್ನು ಮುಟ್ತೇನೆ, ಆ ಬಟ್ಟೆ ಮುಟ್ಟಿದ್ರೆ ನನಗೆ ಸ್ವಸ್ಥವಾಗ್ತದೆ ಅಂತೇಳಿ. ಹಾಗಾದ್ರೆ ಇಂಥ ನಂಬಿಕೆ ಎಲ್ಲಿಂದ ಬಂತು ಆ ಸ್ತ್ರೀಗೆ? ಯೇಸು ಕ್ರಿಸ್ತನ ಬಗ್ಗೆ ಬರೀ ಆಕೆ ಕೇಳಿಸ್ಕೊಂಡು ಈ ನಂಬಿಕೆ ಬಂದು ಬಿಡ್ತು. ಪ್ರಿಯ ದೇವ ಮಗುವೆ, ನಾನು ನಿನಗೆ ಹೇಳ್ತಿರುವಂತ ವಿಷಯ ಏನಪ್ಪ ಅಂದ್ರೆ, ಯೇಸು ಕ್ರಿಸ್ತನ ನೀನು ನಂಬಿದಾಗ, ನೀನು ಮತ್ತು ನಾನು ನಂಬಿದಾಗ ಹೇಗಂತ ನಾವು ನಂಬಿದ್ವಿ? ಯೇಸು ಎಲ್ಲವನ್ನೂ ಮಾಡ್ತಾನಂತ ನಾವು ನಂಬಿದ್ವಲ್ಲ. ಯೇಸು ಕ್ರಿಸ್ತನ್ ಏನ್ ಬೇಕಾದ್ರೂ ಮಾಡಬಲ್ಲನು ಎಂಬುದಾಗಿ ನಾವು ನಂಬಿದ್ವಲ್ಲ. ಆದ್ರೆ ಇವತ್ತು ಆ ನಂಬಿಕೆ ಇದೆಯಾ? ಒಂದ್ಸಾರಿ ನೀವು ಆಲೋಚನೆ ಮಾಡಿ.
ಈ ಸ್ತ್ರೀ ಯೇಸು ಕ್ರಿಸ್ತನ ನೋಡಿಲ್ಲ, ಯೇಸು ಕ್ರಿಸ್ತನ ಹತ್ರ ಮಾತಾಡಿಸಿಲ್ಲ, ಆತನ ಆರಾಧಿಸಿಲ್ಲ, ಆತನ ವಾಕ್ಯ ಕೇಳಿಸ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಆಕೆ ಬರೀ ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ಲ ಅಷ್ಟೇ. ಯೇಸು ಕ್ರಿಸ್ತನು ಸ್ವಸ್ಥ ಮಾಡ್ತಾರಂತ ಕೇಳಿಸ್ಕೊಂಡು ಆಕೆ ಬಂದು ಆ ರೀತಿಯ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾದ್ರೆ, ಇವತ್ತು ನಿನಗೆ ಸಭೆ ಇದೆ, ಇವತ್ತು ಬೈಬಲ್ ಇದೆ, ಇವತ್ತು ದೇವರಿದ್ದಾರೆ, ಸೇವಕರಿದ್ದಾರೆ, ವಿಶ್ವಾಸಗಳಿದ್ದಾರೆ, ಇಷ್ಟು ವರ್ಷ ವಾಕ್ಯ ಕೇಳಿಸ್ತಾ ಇದೆಯಾ, ಇಷ್ಟು ವರ್ಷ ವಾಕ್ಯಗಳು ಕೇಳ್ಕೊಂಡು ಬರ್ತಾ ಇದ್ದೇವೆ, ಇವತ್ತು ನಮ್ಮ ನಂಬಿಕೆ ಎಲ್ಲೋಗಿದೆ? ಪ್ರಿಯ ದೇವ ಮಗುವೆ, ನಾ ಹೇಳೋದೊಂದು ಜಾಗ್ರತೆ ಕೇಳಿಸ್ಕೊ. ಆ ಸ್ತ್ರೀ ಅಂತ ನಂಬಿಕೆಗೆ ತಿರ್ಕೊಂಡು ಬಂದ್ಲು. ಎಲ್ಲವನ್ನ ಕಳ್ಕೊಂಡು ಆಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಗೆ ಬಂದ್ಲು. ಇವತ್ತು ನೀನು ನಂಬಿಕೆಗೆ ತಿರುಗು ಪ್ರಿಯ ದೇವ ಮಗುವೆ. ಇವತ್ತು ನೀನು ಮತ್ತು ನಾನು ಯೇಸು ಕ್ರಿಸ್ತನ ನಂಬಿಕೆಗೆ ತಿರುಗಬೇಕಾಗಿದೆ, ದೇವರ ನಂಬಿಕೆಗೆ ತಿರುಗಬೇಕಾಗಿದೆ. ಯಾಕಂದ್ರೆ ಪ್ರಾರಂಭದಲ್ಲಿದ್ದಂತ ನಂಬಿಕೆ ಇವತ್ತು ನಮಗಿಲ್ಲ. ಪ್ರಾರಂಭದಲ್ಲಿ ಯೇಸುವೆ ನಮಗೆಲ್ಲವನ್ನು ಕೊಡ್ತಾನೆ, ಯೇಸುವೆ ಎಲ್ಲವನ್ನು ಮಾಡ್ತಾನೆಂಬ ನಂಬಿಕೆ ದೃಢವಾಗಿತ್ತು. ಆದ್ರೆ ಇವತ್ತು ಆ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಯೇಸುವನ್ನ ಕಾಲಕ್ರಮೇಣ ನಂಬಿಕೆ ಇರೋದನ್ನ ನಾವು ಬಿಟ್ಟಿದ್ದೇವೆ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಇವತ್ತು ದೇವರ ನಂಬಿಕೆಗೆ ನೀನು ಹಿಂತಿರುಗಬೇಕಾಗಿದೆ. ಇವತ್ತು ನಾವೆಲ್ಲರೂ ಸಹ ದೇವರ ನಂಬಿಕೆಗೆ ಹಿಂತಿರುಗಬೇಕಾಗಿದೆ. ಹೇಗೆ 12 ವರ್ಷಗಳ ರಕ್ತ ಕುಸುಮ ರೋಗ ಇದ್ದಂತ ಆ ಸ್ತ್ರೀ ತನಗಿದ್ದನ್ನೆಲ್ಲ ಕಳ್ಕೊಂಡು ರೋಗವನ್ನ ಹೆಚ್ಚಿಸಿಕೊಂಡು ಆ ಒಂದು ಸ್ಥಿತಿಯಲ್ಲಿ ಇದ್ದಾಗೂ ಸಹ ಅವಳು ಮುರಿದವಳಾಗಿ, ಅವಳು ತೊರೆಯಲ್ಪಟ್ಟವಳಾಗಿ, ಅವಳು ಕನಿಷ್ಠಪಡಿಸಲ್ಪಟ್ಟವಳಾಗಿ, ನೋವು ವೇದನೆಯಿಂದ ಕೂಡಲ್ಪಟ್ಟವಳಾಗಿದ್ದಾಗೂ ಸಹ ಯೇಸುವನ್ನ ಮುಟ್ಟಬೇಕು ಎಂಬ ನಂಬಿಕೆ ಆಕೆಗೆ ಬಂದಿದ್ದಾದ್ರೆ, ಇವತ್ತು ನಿನಗೂ ನನಗೂ ಇನ್ನ ಎಂಥ ನಂಬಿಕೆ ಬಂದಿರಬೇಕಾಗಿತ್ತು. ಎಷ್ಟು ವರ್ಷಗಳಿಂದ ಯೇಸು ಕ್ರಿಸ್ತ ನಂಬಿಕೊಂಡಿದ್ದೇವೆ, ಎಷ್ಟು ವರ್ಷಗಳಿಂದ ವಾಕ್ಯ ಕೇಳಿಸ್ಕೊಂಡು ಬರ್ತಾ ಇದ್ದೇವೆ, ಎಷ್ಟು ವರ್ಷಗಳಿಂದ ಸಭೆಗೆ ಹೋಗ್ತಾ ಇದ್ದೇವೆ, ಎಷ್ಟು ವರ್ಷಗಳಿಂದ ಏನೆಲ್ಲ ಮಾಡ್ತಾ ಇದ್ದೇವೆ. ಆದ್ರೆ ಅಂತ ನಂಬಿಕೆ ಇವತ್ತು ನಮಗೆ ಬರ್ತಾ ಇಲ್ಲ. ಬೇಕು ಪ್ರಿಯ ದೇವ ಮಗುವೆ ನಂಬಿಕೆ. ಬಾ, ದೇವರ ನಂಬಿಕೆಗೆ ಬಾ, ದೇವರ ನಂಬಿಕೆಗೆ ತಿರುಗು. ಇವತ್ತು ದೇವರ ಸೇವಕನಾಗಿ ನಾನು ನಿನಗೆ ಹೇಳುವಂತ ವಿಷಯ, ದೇವರ ನಂಬಿಕೆಗೆ ತಿರುಗು, ದೇವರ ನಂಬಿಕೆಗೆ ತಿರುಗು, ದೇವರ ನಂಬಿಕೆಗೆ ತಿರುಗು. ಬಾ ದೇವರ ಬಳಿಗೆ, ದೇವರನ್ನು ಮತ್ತೆ ತಿರುಗಿ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಇದನ್ನ ಮಾತ್ರ ನಿನ್ನ ಶ್ವಾಸ ಇರುವ ತನಕ ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ದೇವರೇ, ಅಪ್ಪ, ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ನಂಬಿಕೆಗೆ ತಿರುಗುವಂತೆ ಸಹಾಯ ಮಾಡು. ನಿನ್ನ ಮೇಲೆ ನಂಬಿಕೆಗೆ ನಾವು ತಿರುಗುವಂತೆ ಸಹಾಯ ಮಾಡು. ನಿನ್ನ ಮೇಲಾಣ ನಂಬಿಕೆಗೆ ನಾವು ತಿರುಗುವಂತೆ ಸಹಾಯ ಮಾಡು. ನಿನ್ನ ಮೇಲಾಣ ನಂಬಿಕೆಗೆ ತಿರುಗುವಂತೆ ಸಹಾಯ ಮಾಡು. ಹೇಗೆ ಆ 12 ವರ್ಷಗಳ ರಕ್ತ ಕುಸುಮ ರೋಗ ಇದ್ದಂತ ಸ್ತ್ರೀ ತನಗಿದ್ದನ್ನೆಲ್ಲ ಕಳ್ಕೊಂಡು ತಿರುಗಿ ನಂಬಿಕೆಗೆ ಬಂದ್ಲು, ಹಾಗೆ ನಾವು ನಂಬಿಕೆಯನ್ನು ಇಟ್ಕೊಂಡು ನಿನ್ನ ಬಳಿಗೆ ಬರಲಿಕ್ಕೆ ಕೃಪೆ ಕೊಡು ದೇವರೇ. ನಿನ್ನ ವಾಕ್ಯ ಕೇಳಿಸ್ಕೊಂಡು ಎಲ್ಲ ನಿನ್ನ ಮಕ್ಕಳಿಗೆ ನಂಬಿಕೆಯಿಂದ ತುಂಬಿಸು, ಆಸ್ವಾದಿಸು, ಬಲಪಡಿಸಿ, ಎಲ್ಲವೂ ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.